ಆಗಿತ್ತು. ಯೋ ವಿಶ್ವರೂಪೋ ಭಗವಾನ್, ನೀನು ವೇದವ್ಯಾಸ ಸ್ತೋತ್ರ ಆಗಿತ್ತು. ವೇದವ್ಯಾಸ ಸ್ತೋತ್ರ ಮಾಡ್ತಾ ದೇವರ ಅನುಗ್ರಹ ಮಾಡಬೇಕು. ಏನು ದೇವರು ಮಾಡೋ ಪರಮಾನುಗ್ರಹ ಗುರುತೇನು ಗೊತ್ತಾ? ವೆರಿ ಇಂಪಾರ್ಟೆಂಟ್. ಏನೋ ಬಂದರೆ ಅದು ಗುರುತಲ್ಲ. ಒಂದು ಉದಾಹರಣೆಗೆ ಯಾರೋ ದೊಡ್ಡ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ದೊಡ್ಡ ಅವಾರ್ಡ್ ಕೊಟ್ಟರು ಅಲ್ಲ. ಏನು ಸಿಗಬೇಕು ಅವನಿಗೆ? ಆ ತಕ್ಕಂಥ ಕೆಲಸ ಸಿಗಬೇಕು. ಗೊತ್ತಾಯ್ತಾ? ಗೋಲ್ಡ್ ಮೆಡಲ್ ಅಂತ 20 ಗೋಲ್ಡ್ ಮೆಡಲ್ ಕೊಟ್ಟ ಅಂತ ತಿಳ್ಕೊಂಡು, ಗೋಲ್ಡ್ ಮೆಡಲ್ ಎಲ್ಲ ಮುಖ್ಯ, ಕೆಲಸ ಸಿಗಬೇಕು ಅವನಿಗೆ. ಇಷ್ಟೆಲ್ಲ ಕೊಟ್ಟ ಕೆಲಸನೇ ಸಿಗಲಿಲ್ಲ, ವೇಸ್ಟ್ ಅದು. ಇವತ್ತು ನಿಜವಾದ ಸಾಧನೆ ಯಾವುದು ಅಂದರೆ ಜ್ಞಾನ ಕಾರ್ಯ ನಡಿಬೇಕು ಅಂತ. ಅದಕ್ಕೆ ಬಿಟ್ಟರೆ ಮತ್ತೆ ಏನು ನಡೆದರೂ ದೇವರು ಅನುಗ್ರಹ ಮಾಡಿದ್ದಾನೆ ತಿಳ್ಕೊಬಾರ್ದು. ದೇವರು ಪರಮಾನುಗ್ರಹ ಮಾಡಿದ್ದಾನೆ ಅನ್ನೋದು ಗುರುತೇನು ಅಂದರೆ ಇನ್ನೇನೂ ಕೊಟ್ಟಿಲ್ಲ ದೇವರು. ಒಂದು ಗ್ಯಾರಂಟಿ ಏನು ನಡೀತಾ ಇದೆ ಅವನಿಗೆ? ಅದೇ ನಿರಂತರ ಜ್ಞಾನ ಕಾರ್ಯ ನಡೆಯುತ್ತೆ ಅಂದರೆ ಭಾರಿ ಅನುಗ್ರಹ. ಅದೊಂದು ಆಗದೆ ಹೋಗಿಬಿಟ್ರೆ ಬೇರೆ ಸಿಕ್ತು ದೇವರ ಅನುಗ್ರಹ. ಸೆಕೆಂಡ್ ಗ್ರೇಡ್, ಫಸ್ಟ್ ಗ್ರೇಡ್ ಅನುಗ್ರಹ ಅಲ್ಲ, ಅದು ಥರ್ಡ್ ಗ್ರೇಡ್ ಆಯಿತು, ಏನೂ ಉಪಯೋಗ ಇಲ್ಲ. ಗೊತ್ತಾಯ್ತಾ? ಇವತ್ತು ನಾವು ಸಿಕ್ಕಿದ್ದೆಲ್ಲ ಅನುಗ್ರಹ ಅಂತ ತಿಳ್ಕೊಂಡ್ಬಿಡ್ತೇವೆ. ಪರಮಾನುಗ್ರಹ, ಬಸ್ ಸಿಕ್ಕರೆ ಪರಮಾನುಗ್ರಹ, ಟಿಕೆಟ್ ಸಿಕ್ಕರೆ ಪರಮಾನುಗ್ರಹ, ಅದೆಲ್ಲ ಅಲ್ಲ. ಜ್ಞಾನ ಕಾರ್ಯ ನಡೆದ್ರೆ ಮಾತ್ರ ಪರಮಾನುಗ್ರಹ. ಅದನ್ನು ಹೇಳೋದಕ್ಕೆ ಏನು ಮಾಡಿದ್ರು? ಜ್ಞಾನಿಗಳು ಬರಬೇಕು. ಆ ಮಾಯಂತು ಮಾಯ ಅಂತ ಈ ರೀತಿ ತೋರಿಸ್ಕೋಬಾರ್ದು. ಮತ್ತು ಬರಬಾರ್ದು ಮಾ ಅಂತ ನೆಗೆಟಿವ್ ತೊಗೋಬಾರ್ದು. ಮಾಂ ಪ್ರತಿ ನನ್ನ ಹತ್ರ ಬರಬೇಕು. ಇವನ ಹತ್ರ ಇವನಿಗೆ ಜ್ಞಾನ ಕಾರ್ಯ ಮಾಡೋಕ್ಕೆ ಇವನ ತಾನೇ ಬರಬೇಕು. ಅವರು ಬ್ರಹ್ಮಚಾರಿಗಳು ಬರಬೇಕು ಅಂದರೆ ಜ್ಞಾನಿ ಪರಬ್ರಹ್ಮನ ತಿಳ್ಕೊಳ್ಳೋ ಅಪೇಕ್ಷೆ ಇದ್ದವರೆಲ್ಲ ನನ್ನ ಹತ್ರ ಬರಬೇಕು. ಹೇಗೆ ಬರಬೇಕು ಅಂದರೆ ದಿನ ಪ್ರತಿ ದಿವಸ ಬರೋದು ಗ್ಯಾರಂಟಿ ತಾನೆ, ನಾಳೆ ಗ್ಯಾರಂಟಿ ತಾನೆ, ಆ ರೀತಿ ಇರಬೇಕು. ಎಂದೂ ಕೂಡ ಡಿಸ್ಕಂಟಿನ್ಯೂ ಆಗಬಾರ್ದು, ಆ ರೀತಿ ಬರಬೇಕು. ಯಥಾ ಆಪಃ ಪ್ರವತಾಯಂತಿ, ನೀರು ಹರಿದು ಬರುತ್ತಲ್ಲ, ನಾನ್ ಸ್ಟಾಪ್ ಆಗಿ ನಿರಂತರ ಪ್ರವಾಹ ಬರ್ತಿರಬೇಕು. ಆಮೇಲೆ ಯಥಾ ಮಾಸ ಆಹರ್ಜರಂ, ಮಾಸಗಳು ಹೇಗೋ ಹಗಲು ಹೇಗೋ ಆ ರೀತಿ ಬರ್ತಿರಬೇಕು. ಏವಂ ಮಾಂ ಬ್ರಹ್ಮಚಾರಿಣ ಧಾತರಾಯಂತು ಸರ್ವತಃ ಸ್ವಾಹ ಪ್ರತಿ ವೇಷೋಸಿ ಪ್ರಮಾಭಾಹಿ ಮಾ ಪದ್ಯತ್ವ ಎಂದು ಪ್ರಮಾದಕ್ಕೆ ಒಳಗಾಗದಂತೆ ನೋಡ್ಕೋ, ಅನುಗ್ರಹ ಮಾಡು ಅಂತ ಕೇಳ್ತಾರೆ. ಇದಕ್ಕೆಲ್ಲ ಭಾಷ್ಯ ಹೇಳ್ತಾರೆ. ಯೋ ವಿಶ್ವರೂಪೋ ಭಗವಾನ್ ಛಂದಸಾ ಮಥಿಪೋ ಹರಿಹಿ ಛಂದೋಭ್ಯೋ ಅಮೃತರೂಪೇಭ್ಯ ಸುವ್ಯಕ್ತಸ್ತದುಪಾಸನಾತ್ ಮೇಧಾವಿ ತತ್ವವಿಜ್ಞಾನಿ ಭೂತ್ವ ಕ್ಷಿಪ್ರಂ ವಿಮುಚ್ಯತೆ. ಈ ರೀತಿ ಭಗವಂತ ವೇದವ್ಯಾಸ ರೂಪದಿಂದ ಕೆಲಸ ಮಾಡಿದ್ದಾನೆ. ಛಂದಸಾ ಮಥಿಪೋ ಹರಿಹಿ, ಅಧಿಪ ಎರಡು ರೀತಿಯಲ್ಲಿ, ವಾಚ್ಯ ವಕ್ತೃ ಸ್ವರೂಪಕಃ. ಎಲ್ಲ ವೇದ ಹೇಳಿದ್ದು ಪರಮಾತ್ಮ, ಎಲ್ಲ ವೇದ ಪ್ರತಿಪಾದ್ಯನೂ ಅವನೇನೆ. ಅದಕ್ಕೆ ಛಂದಸಾ ಮಧಿಪ ಅಂತ ಕರೀತಾರೆ. ಛಂದೋಭ್ಯೋ ಅಮೃತರೂಪೇಭ್ಯ, ಛಂದಸ್ಸನ್ನು ಅಮೃತ ಅಂತ ಯಾತಕ್ಕೆ ಅಂದರೆ ಮೋಕ್ಷ ಸಾಧನವಾದ್ದರಿಂದ ಅಮೃತ ರೂಪ ಅಂತ ಕರೀತಾರೆ. ಸುವ್ಯಕ್ತ ತದುಪಾಸನ, ಉಪಾಸನೆ ಮಾಡ್ತಾ ಹೋದಂತೆ ಏನಾಗುತ್ತೆ? ಉಪಾಸನೆ ಮಾಡ್ತಾ ಹೋದಂತೆ ವ್ಯಕ್ತನಾಗ್ತಾನೆ, ಚೆನ್ನಾಗಿ ವ್ಯಕ್ತನಾಗ್ತಾನೆ. ಪದ ಎಷ್ಟು ಚೆನ್ನಾಗಿದೆ ನೋಡಿ. ಉಪಾಸನೆ ಅಂದರೆ ಹತ್ತತ್ರ ಹೋಗೋದು ಅಂತ ಅರ್ಥ. ಉಪಾಸನೆ ಮಾಡ್ತಾರೆ ಯಾರು? ಅಂದರೆ ಹತ್ತಿರ ತಾನೆ, ಹತ್ತತ್ರ ಹೋಗ್ತಾ ಹೋದಂತೆ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಸುವ್ಯಕ್ತ, ದೂರದಿಂದ ನೋಡಿದ ಸ್ಪಷ್ಟ ಕಾಣಿಸ್ಲಿಲ್ಲ, ಹತ್ತಿರ ಹೋಗಿ ನೋಡಿದ ಏನಾಯ್ತಾಗ ಕಾಣಿಸ್ತು. ಅದಕ್ಕೆ ಪದ ನೋಡಿ ಹೇಗಿದೆ, ವಿಜ್ಞಾನೀಭೂತ್ವ. ಮತ್ತು ಸುವ್ಯಕ್ತ ತದುಪಾಸನ, ಉಪಾಸನೆ. ಅದಕ್ಕೆ ಉಪವಾಸ ಎಲ್ಲ ಮಾಡೋದು ದೇವರ ಹತ್ತತ್ರ ಹೋಗೋದು ಅಂತ, ನಿಯರಿಂಗ್ ಗಾಡ್. ಮೇಧಾವಿ ತತ್ವವಿಜ್ಞಾನಿ ಭೂತ್ವ ಕ್ಷಿಪ್ರಂ ಪ್ರಮುಚ್ಯತೆ. ಮೇಧಾವಿ ಆಗ್ತಾನೆ. ಮೇಧಾವಿ ತತ್ವವಿಜ್ಞಾನಿ ಎರಡು ವ್ಯತ್ಯಾಸ ಇದೆ. ತುಂಬ ತಿಳ್ಕೊಳ್ಳೋ ಸಾಮರ್ಥ್ಯ ಇರಬೇಕು, ಆ ಉಪಯೋಗ ಆಗಬೇಕು. ಹುಡುಗರನ್ನ ಭಾರಿ ಬುದ್ಧಿವಂತ ಅಂತ, ವಯಸ್ಸಾದರೂ ಬುದ್ಧಿವಂತ ಅಂತ ಕರೆಯೋದಿಲ್ಲ. ಏನಂತ ಕರೀತಾರೆ? ಜ್ಞಾನಿ ಅಂತ ಕರೀತಾರೆ. ಗೊತ್ತಾಯ್ತು? ಯಾಕೆ ಬುದ್ಧಿವಂತಿ ಆತಕ್ಕೆ ಬರ್ತಾ ಚೆನ್ನಾಗಿ ತಿಳ್ಕೊತಾನೆ, ಅರ್ಥ ಆಗುತ್ತೆ ಅಂತ ಅರ್ಥ. ಅವನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಅದಕ್ಕೆ ಹೀಗಿದ್ದಾನೆ ಅಂತ. ಇನ್ನೂ ತಿಳ್ಕೊಳ್ಳೋದಿಲ್ಲ, ತಿಳ್ಕೊಂಡಿದ್ದಾನೆ. ಎಷ್ಟು ಡಿಫ್ರೆನ್ಸ್ ಇದೆ ಇಬ್ಬರಿಗೂ ಕೂಡ. ಬುದ್ಧಿವಂತ ಬೇರೆ, ಭಾರಿ ವಯಸ್ಸಾದರೂ ಬುದ್ಧಿವಂತ ಅಂತ ಕರೆಯೋದು ಉಪಯೋಗ ಇಲ್ಲ. ಕಣ್ಣಿಗಂತ ಅರ್ಥ ಮಾಡ್ಬೋದು ಅಷ್ಟೇ, ಅದಕ್ಕೆಲ್ಲ ಪ್ರಯೋಜನ ಇಲ್ಲ. ಯಾಕಂದ್ರೆ ರಿಸಲ್ಟ್ ಅದೀಗ ಅಧಿಕಾರಿಯಾಗಿ ಓದಿದ್ದಾರೆ ಅಂತ ಅಂಡರ್ಸ್ಟುಡ್ ಹೇಗೋ ಹಾಗೆ. ಬ್ರೈಟ್ ಇದ್ದಾರೆ, ಮುಂದೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಿದರೆ ಈಗ ಏನೇನು ಬರಬೇಕಿದ್ರೆ ಎಲ್ಲ ಪಡ್ಕೋತಾರೆ ಅಂತ ಅರ್ಥ. ಅಲ್ಲಿ ಪಡ್ಕೊಂಡು ಆಗಿದೆ ಅಂತ ಅರ್ಥ. ಅದಕ್ಕೆ ಮೇಧಾವಿ ಆದವನು ಮುಂದೆ ವಿಜ್ಞಾನಿ ಆಗ್ತಾನೆ. ಕ್ಷಿಪ್ರಂ ವಿಮುಚ್ಯತೆ, ಬೇಗ ಮುಕ್ತನಾಗಿ ಬಿಡ್ತಾನೆ. ಇದರಷ್ಟು ಮುಕ್ತನಾಗ್ತಾನೆ, ಬೇಗ ಆಗ್ತಾನೆ. ಎರಡು ಅಡ್ವಾಂಟೇಜ್ ಇದೆ. ವೇದಾವಾಸಸ್ತೋ ವಿಷ್ಣು ಬ್ರಹ್ಮಕೋಚ ಇತ್ಯಸ್ಮಾತ್. ದೇವರಿಗೆ ಏನಂತ ಹೆಸರು? ವೇದವ್ಯಾಸರು ವೇದಾವಾಸರು. ಆವಾಸ ಅಂದರೆ ನೆಲೆ, ಅಬೋರ್ಡ್ ಆಫ್ ವೇದಾಸ್. ಭಗ ಷಡ್ಗುಣಪೂರ್ಣ ಭಗ ಅಂತ ಕರೆದರು. ಷಡ್ಗುಣಪೂರ್ಣ ಐಶ್ವರ್ಯಾದಿಗಳು.
ಬಹುರೂಪತ್ವತೋ ವಿಭು, ಬಹುರೂಪರಾಗಿದ್ದಾನೆ ಪರಮಾತ್ಮ. ಸಹಸ್ರ ಶಾಖಾ ಇತ್ಯುಕ್ತ ಸಹಸ್ರ ಶಾಖಾ ಅಂದರೆ ಅನಂತ ರೂಪ, ಸಾವಿರ ನಾಮ, ಸಾವಿರ ರೂಪದವನು ಅಂತ ಅರ್ಥ. ಸಹಸ್ರನಾಮ ಪ್ರತಿಪಾದ್ಯರಾದವನು ಅಂತಲೂ ಅರ್ಥ. ಅಥ ಜನಾರ್ದನಂ ಉಪಾಸನೆ ಮಾಡಿ ಮುಚ್ಯತೆ ನಾತ್ರ ಸಂದೇಹ ಸರ್ವಭೋಗೈಶ್ಚ ಯುಜ್ಯ. ಅದೇ ಬಂತೀಗ ಸರ್ವಭೋಗೈಶ್ಚ ಯುಜ್ಯತೆ, ಅಲ್ಲಿ ಬಂತಲ್ಲ ಭೋಗಗಳು ಅಂತೇಳಿ. ಅವನು ಬಯಸಿದ ಎಲ್ಲ ಭೋಗಗಳು ಸಿಗುತ್ತೆ ಅವನಿಗೆ, ಎಲ್ಲ ಒಳ್ಳೆಯದೇ ಸಿಗುತ್ತೆ, ಕೆಟ್ಟ ಭೋಗ ಸಿಗೋದೇ ಇಲ್ಲ. ಇತಿ ಪ್ರಕೃಪ್ತೆ ಇದು ರಾಕ್ಷಸರದೆಲ್ಲ ಪರ ಕೇಳೆಲ್ಲ ಅದು ಕೇಳ್ತಾರಲ್ಲ ಅವ್ರು ಏನು ತಪ್ಪು ಮಾಡ್ತಾರೆ ಗೊತ್ತಾ? ಮುಖ್ಯ ತಪ್ಪು, ಮುಕ್ತಿಗೆ ಹೋಗಿ ಅದು ಅನುಭವಿಸೋಕೆ ಅಂತ ಇಲ್ಲ, ಎಲ್ಲ ಸಿಗಬೇಕು ಅಂತಾರೆ, ಸತ್ತೋಗ್ಬಿಡ್ತಾರೆ. ಇಲ್ಲೇ ಸಿಗೋದಿಲ್ಲ, ಇಲ್ಲೇ ಇರಬೇಕು, ಅವಧ್ಯರಾಗಬೇಕು. ಹೌದು, ಮುಕ್ತಿಗೆ ಹೋದ್ರೆ ಅವಧ್ಯರಾಗ್ತಾರೆ, ಇಲ್ಲಿ ಅವಧ್ಯರಾಗಲಿಕ್ಕೆ ಬರೋದಿಲ್ಲ. ಯಾತಕ್ಕೆ? ಇದ್ರ ಅವಧ್ಯರ ಫಸ್ಟ್ ಇಯರ್ ಮುಗಿಸಿದ್ರೆ ಸೆಕೆಂಡ್ ಇಯರ್ಗೆ ಹೋಗೋದು ಅವನು, ಥರ್ಡ್ ಇಯರ್ ಸೆಕೆಂಡ್ ಇಯರ್ ಮುಗಿಸಿದ್ರೆ ಇಲ್ಲ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ, ಇಲ್ಲೇ ಕೊಡು ಅಂತ ಹೇಳ್ಬಿಟ್ಟು. ಯಾವಾಗ ಕ್ಲೋಸ್ ಆಗಬೇಕು ಅವನು? ಮುಕ್ತಿ ಹೋದ ಮೇಲೆ. ಮುಕ್ತಿ ಅವಧ್ಯ. ಯಾಕೆ ಅವಧ್ಯ? ಸ್ವರೂಪ ದೇಹ ನಾಶ ಆಗೋದಿಲ್ಲ. ಈ ದೇಹ ನಾಶ ಆಗಬೇಕಿದು. ನಾಶ ಆಗೋ ದೇಹ ನಾಶ ಆಗಬಾರ್ದು ಅಂತ ತಪ್ಪಲ್ವಾ? ಅದಕ್ಕೇನು ಮಾಡ್ತಾರೆ? ಕೇಳಬಾರ್ದನ್ನು ಕೇಳ್ತಾರೆ, ಪ್ರಯತ್ನ ಪಡ್ತಾರೆ, ಆಗಬಾರ್ದಾಗತ್ತೆ, ಸತ್ತು ಹೋಗ್ತಾರೆ. ಇವ್ರು ಹಾಗೆ ಕೇಳೋದಿಲ್ಲ, ಅಲ್ಲಿ ಕರ್ಕೊಂಡೋಗು ಅಂತ ಹೇಳ್ತಾರೆ. ಅಲ್ಲಿ ಕರ್ಕೊಂಡು ಆ ಜಾಗದಲ್ಲಿ ಅವನು ಕೊಡಿಸು, ಅವಾಗ ಯೋಚನೆ. ಇಷ್ಟೇ ಡಿಫರೆನ್ಸ್ ಇವರಿಗೆ. ಇಲ್ಲೇ ಇಷ್ಟಪಟ್ಟರೆ ಅದು ಆಸುರಿ ಉಪಾಸನೆ. ನಮಗೆ ಅದು ಯಾವ ಜಾಗದಲ್ಲ ಆ ಜಾಗ ಕೊಟ್ಟುಬಿಡು, ಅದು ಆ ದೇವ್ರ ಛಾಯಿಸೋದು, ಅದು ಒಪ್ಪಿಸ್ಕೊಳ್ಳೋದು ಅಂದ್ರೆ ಹಾಗೆ. ಅವನು ಸದ್ಗತಿಗೆ ಹೋಗ್ತಾನೆ. ಯಾವ ಶತ್ರುನೂ ಕೊಲ್ಲಬಾರ್ದು, ಏನೂ ಆಗಬಾರ್ದು, ಅಲ್ಲೇ ತಾನೇ ಆಗೋದು. ಏನೇನೂ ಇಲ್ಲ, ಅಂದ್ಕೊಂಡಿದ್ದೆಲ್ಲ ಕೆಲಸ ಆಗಬೇಕು, ನಾನೇ ಶ್ರೇಷ್ಠ ಆಗಿರಬೇಕು ಇರ್ತಾನೆ. ಸ್ವಲ್ಪ ಸ್ವಯೋಗ್ಯತವಾಗಿ ಸ್ವಯೋಗ್ಯತೆಗೆ ಅನುಭವ ಪೂರ್ಣತ್ವ ಬರುತ್ತೆ ಅವ್ರಿಗೆ. ಇಲ್ಲೇ ಪೂರ್ಣತ್ವ ಬರೋದಿಲ್ಲ. ಅದೆಲ್ಲ ಕೆಟ್ಟದ್ದು. ಅದು ಯಾಕೆ ಮಾಡೋದು? ಈ ರೀತಿ ಕೇಳಬಾರದು ಕೇಳೋದಕ್ಕೆ ಬುದ್ಧಿ ಕೆಟ್ಟೋಯ್ತು. ಕೇಳಬಾರದು ತಿನ್ನಬಾರದು ತಿಂದರೆ ಆರೋಗ್ಯ ಕೆಡುತ್ತಲ್ಲ, ಹಾಗೆ ಆ ರೀತಿ ಉಪಾಸನೆ ಮಾಡಿ ಮಾಡಿ ಕೆಟ್ಟೋಗ್ತಾವೆ. ಆವಹಂತಿ ಚಿರಂ ಸರ್ವಭೋಗಾನ್ಯಾನಿ ಶ್ರೀ ಸನಾತನಿ ತಾಂಬಯ್ಯಾವಹ ಗೋವಿಂದ ಸುಶಿಖಂಡೋಪಶೋಭಿತ. ಆವಹಂತೀಂ ಚಿರಂ ಸರ್ವಭೋಗಾನ್ಯಾಸ್ತಿ. ನನಗೇನು ಬೇಕು ಅಂತ ಕೇಳಿದ? ಸಂಪತ್ತು ಬೇಕು ಅಂತ ಕೇಳಿದರು. ಈ ಸಂಪತ್ತಲ್ಲ, ಭೌತಿಕ ಸಂಪತ್ತು ಕೊಡಬಾರದು. ಸನಾತನಿ, ಸನಾತನವಾದ ಸಂಪತ್ತಿರಬೇಕು. ಮತ್ತು ಸರ್ವಭೋಗ ಎಂ ಸುಖಿ ಕಾಮಯತೀರ್ಥ ಅಂತ ಭೋಗ ಕೊಡಬೇಕು. ತಾಂಬಯಿ ಆವಹ ಗೋವಿಂದ ಸುಶಿಖಂಡೋಪಶೋಭಿತ. ಅಲ್ಲಿ ಗೋವಿಂದ ಅಂತ ಪದನೇ ಇಲ್ಲ, ಗೋವಿಂದ ಅಂತ ಆಚಾರ ಅರ್ಥ ಬರೋದು. ಎಲ್ಲಿ ಬಂತು ಅಂದರೆ ಹೇಳ್ತಾರೆ, ಸ್ವಾಹ ಶಬ್ದ ಗೋವಿಂದ ಅಂತ ಅರ್ಥ. ಸ್ವಾಹ ಸ್ವಾಹ ಅಂತ ಬರಲಿಲ್ಲ. ಸ್ವಾಹ ಅಂದ್ರೇನು? ಗೋವಿಂದನಿಗೆ ಸ್ವಾಹ ಅಂತ ಹೇಳ್ತಿಲ್ಲ. ಊಟ ಕೂತಾಗ ಯಾವುದು ಗೋವಿಂದ ಅಂತಾರಂದರೆ ಎಲ್ಲ ಸ್ವಾಹ ಮಾಡಬೇಕಲ್ಲ, ಅದಕ್ಕೋಸ್ಕರನೇ ಸರಿ. ಸ್ವಲ್ಪ ಯೋಚನೆ ಮಾಡಿ, ಗಂಟ್ಲಿ ಬಿದ್ದಿರುತ್ತೆ ತಿಳ್ಕೊಳ್ಳಿ. ಸ್ವಾಹ ಅನ್ನಿ ಕರೆಕ್ಟ್ ಡುಂಗಿ ಬಿಡಕ್ಕೆ ಬರೋದು, ಗೊತ್ತಾಯ್ತಾ? ಸ್ವಾಹ ಅಂತ ಹೇಳ್ಬೇಕಾದ್ರೆ ಏನಾಗುತ್ತೆ ಅಂದರೆ ಬಾಯಿ ಮುಚ್ಚಿ ಸ್ವಾಹ ಅನ್ನಕ್ಕೆ ಬರೋದಿಲ್ಲ. ಬಾಯಿ ತೆಗೆದು ಹೇಳೋದು ಸ್ವಾಹ ಧಾ ದೊಡ್ಡದಾಗಿ ತೆಗಿಬೇಕಾಗ, ಹಾಗೆಲ್ಲ ಗಂಟೆ ಸಿಕ್ಕಿ ಒಳಗೆ ಹೋಗ್ಬಿಡೋದು. ಅದು ಗೋವಿಂದ ಶಬ್ದಕ್ಕೆ ಗೋವಿಂದ ಅಂದರೂ ಒಂದೇ, ಸ್ವಾಹ ಅಂದರೂ ಒಂದೇ. ಇಲ್ಲಿ ಅವಾಯಿತು ಬ್ರಹ್ಮಚಾರ್ಯ ಸ್ವಾಹ 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 ಅಂದರೆ ಅವರು ಸ್ವಾಹ ಮಾಡಲಿಕ್ಕೆ ಕರೆದಿಲ್ಲ. ಯಾತಕ್ಕೆ? ಗೋವಿಂದ ನೀನು ತಂದ್ಕೊಡು, ಗೋವಿಂದ ನೀನು ತಂದ್ಕೊಡು. ಅದು ರಹಸ್ಯವಾದ ಹೆಸರು, ದೇವರ ಹೆಸರು. ಇಲ್ಲೂ ಸ್ವಾಹ ಹಾಕಬೇಕು. ಹಾಗಾದರೆ ಯಾತಕ್ಕೆ ಸ್ವಾಹ ಅಂತ ಹಾಕ್ತಾರಲ್ಲಿ? ಅವ್ರಿಗೆ ಮುಟ್ಟಬೇಕು, ಹೋಗ್ಬಿಟ್ಟು ಅವರಿಗೆ ಗೋವಿಂದ ಅಲ್ಲಿ ತಲುಪಬೇಕು ಅವರಿಗೆ, ಅದಕ್ಕೋಸ್ಕರನೇ ಸ್ವಾಹ ಅಂತ ಕರೆಯೋದು. ಇದೆಲ್ಲ ತಿಳ್ಕೊಂಡ್ರೆ ಆಚಾರ್ಯ ಬರೆದು ಅತಿ ವಿಚಿತ್ರ ಅವರು ಬರೆಯೋದು. ಬೇರೆ ಕಡೆ ಹೇಳ್ತಾರೆ ಗೋವಿಂದ ಸ್ವಾಹ ಅಂತ ಹೇಳ್ತಾರೆ, ಇಲ್ಲಿ ಹೇಳಿಲ್ಲ. ಯಾಕೆಂದರೆ ಅಲ್ಲಿ ಹೋಗಿ ತಿಳ್ಕೊಬೇಕು ಅಂತ ಅರ್ಥ, ಗೊತ್ತಾಯ್ತಾ? ಅಲ್ಲಿಗೆ ನಾಳೆ ದಿವಸ ಅದ್ರ ಮುಂದಿನ ಭಾಗ. ಹಾಂ, ಹೋಗ್ಬೇಕಾ? ಹೌದು, ಗೋವಿಂದ. ಸ್ವಾಹ ಶಬ್ದ ಗೋವಿಂದ, ದೇವರಿಗೆ ಬೇರೆ ಸೇರಾಗಿಲ್ಲ. ಕೃಷ್ಣಾರ್ಪಣ ಅಂತ ಅರ್ಥ, ಅದು ಕೃಷ್ಣಾರ್ಪಣ ಅಂತಲೇ ಅರ್ಥ. ಪ್ರಾಣಾಹುತಿ ತಗೊಳ್ಳೋದು ಹಾಗೇನೆ. ಅಹಂ ವೈಶ್ವಾನರೋ ಭೂತ್ವ, ದೇವರಿಗೆ ಕಳಿಸಿದ್ದಕ್ಕೆ ದೇವ್ರಿಗೆ ಹೇಳೋದು.